ಹೊಸ ರೋಡ್ನ ಚೆನ್ನಕೇಶವ ನಗರದ ವೃತ್ತದಲ್ಲಿ ಆರ್ಕೆ ಫೌಂಡೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಹೊಸ ರೋಡ್ ನಾಗೇಶ್ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಂ ವೆಂಕಟೇಶ್ ಬಣ ಮತ್ತು ಕನ್ನಡ ಗೆಳೆಯ ಸೇವಾ ಸಂಘದ ಸಹಯೋಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಸ್ಥಳೀಯ ಮುಖಂಡರುಗಳು ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದರು. ಹಾಗೆಯೇ ಪಲ್ಲಕ್ಕಿ ಉತ್ಸವ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಗೆಳೆಯ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಎಸ್ಎಂ ಹರಿಪ್ರಸಾದ್, ಸಾಮಾಜಿಕ ಹೋರಾಟಗಾರ ಗಣೇಶ್, ಸಮಾಜ ಸೇವಕರಾದ ಸತೀಶ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿ ಮುರಳಿ, ಹೋರಾಟಗಾರರಾದ ಮಹದೇವ ಎಲ್, ಬೆಂಗಿಪುರ ಮಂಜು, ಬಿ ಮಂಜುನಾಥ್, ರಮೇಶ್, ಶಶಿಕುಮಾರ್, ಮಹೇಶ್, ಅಶೋಕ್ ಕುಮಾರ್, ನವೀನ್ ಕುಮಾರ್, ವಸಂತ್ ಕುಮಾರ್, ಸತೀಶ್, ಈಶ್ವರ್, ಸುಭಾಷ್, ಗಿರೀಶ್, ಪ್ರಸನ್ನಕುಮಾರ್, ರಮೇಶ, ಯಶವಂತ್, ಗಣೇಶ್, ರಾಮಚಂದ್ರ, ಪರಶುರಾಮ್, ಅರುಣ್, ಪ್ರವೀಣ್ ಮುಂತಾದವರು ಪಾಲ್ಗೊಂಡಿದ್ದರು.
ವಂದನೆಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ಜಯಂತಿಯ ಶುಭಾಶಯಗಳು ಪ್ರತಿಯೊಬ್ಬರಿಗೂ. ಏಪ್ರಿಲ್ 14/4/2026 ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ವಿ. ಚನ್ನಕೇಶವ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕನ್ನಡ ಗೆಳೆಯರ ಸೇವಾ ಸಂಘ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಂ ವೆಂಕಟೇಶ್ ಬಣ ಮತ್ತು RK ಚಾರಿಟಬಲ್ ಟ್ರಸ್ಟ್ ಒಂದು ಫೌಂಡೇಶನ್ ಸಮಿತಿ ವತಿಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತಿನ ದಿವಸ ಪಲ್ಲಕ್ಕಿ ಮೆರವಣಿಗೆ, ಬಾಬಾ ಸಾಹೇಬರ ಮೂರ್ತಿದು, ನಂತರ ಅನ್ನದಾನ ಕಾರ್ಯಕ್ರಮ ಇರುತ್ತೆ 3 ಗಂಟೆಯಿಂದ ಸಂಜೆ ಫುಲ್ಲು. ದಯವಿಟ್ಟು ಜನಗಳೆಲ್ಲ ಬಂದು ಬಾಬಾ ಸಾಹೇಬರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. 135ನೇ ಅಂಬೇಡ್ಕರ್ ಜಯಂತಿಯನ್ನು ಚನ್ನಕೇಶವ ನಗರ ಸರ್ಕಲ್ನಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಆಚರಿಸ್ತಾ ಇದ್ದೇವೆ. ಕನ್ನಡ ಗೆಳೆಯರ ಸೇವಾ ಸಂಘ ಹಾಗೂ RK ಚಾರಿಟಬಲ್ ಟ್ರಸ್ಟ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಈ ಸರ್ಕಲಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೂ ಪಲ್ಲಕ್ಕಿ ಉತ್ಸವ, ಮಧ್ಯಾಹ್ನ ಅನ್ನದಾನ ಕಾರ್ಯಕ್ರಮ ಇದೆ. ಇನ್ನು ಮುಂದಿನ ದಿನ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕಂತ. ನಮಸ್ಕಾರ, ನನ್ನ ಹೆಸರು ಗಣೇಶ್ ಅಂತ, ಸಾಮಾಜಿಕ ಹೋರಾಟಗಾರ. ಇವತ್ತಿನ ದಿವಸ ನಮ್ಮ ಚನ್ನಕೇಶವ ನಗರದಲ್ಲಿ ಏನು ನಮ್ಮ ದಲಿತ ಮುಖಂಡರಾದಂತಹ ಎಲ್ಲ ಹೋರಾಟಗಾರರು ಹಾಗೂ ಸಂಘಟನೆ ಸಂಸ್ಥೆಯ ಮುಖಂಡರುಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ 135ನೇ ಜನ್ಮದಿನದ ಶುಭಾಶಯಗಳನ್ನ ಕೊಡ್ತಾ ಏನು ವಿಜೃಂಭಣೆಯಿಂದ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಇವತ್ತಿನ ದಿವಸ ನಾವೆಲ್ಲ ನೆಮ್ಮದಿಯಾಗಿ ಸುಭಿಕ್ಷವಾಗಿ ಈ ಭಾಗದಲ್ಲಿ, ಈ ಭಾರತದಲ್ಲಿ ನೆಮ್ಮದಿಯಾಗಿದ್ದೀವಿ ಅಂದರೆ ಇದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತಹ ಒಂದು ಸಂವಿಧಾನ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಇವತ್ತಿನ ದಿವಸ ಒಂದು ಮರ ಇರ್ಬೋದು, ಗಿಡ ಇರ್ಬೋದು, ಪ್ರಾಣಿ ಪಕ್ಷಿಗಳು ಮತ್ತು ಏನು ನಮ್ಮ ಮಾನವರು ಈ ಭೂಮಿ ಮೇಲೆ ಸ್ವತಂತ್ರವಾಗಿ ಜೀವನ ನಡೆಸ್ತಾ ಇದ್ದಾರೆ ಅಂದರೆ ಅದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತಹ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದೀವಿ. ಈ ವಿಚಾರಗಳನ್ನು ಹೇಳ್ತಾ ನಾನು ನಮ್ಮ ಎಲ್ಲ ಭಾರತದ ದಲಿತ ಮುಖಂಡರುಗಳಿಗೆ ಮತ್ತು ಎಲ್ಲ ಅಂಬೇಡ್ಕರ್ ಸಂಘ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿರುವಂಥ ಮುಖಂಡರುಗಳಿಗೆ ಮತ್ತು ಹೋರಾಟಗಾರರಿಗೆ ಎಲ್ಲರಿಗೂ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಎಲ್ಲರಿಗೂ ಜೈ ಭೀಮ್. ಸಮಸ್ತ ಭಾರತೀಯ ನಾಗರಿಕರಿಗೆ ವಿಶ್ವಜ್ಞಾನಿ, ದಲಿತ ಸೂರ್ಯ, ಸಾಮಾಜಿಕ ನ್ಯಾಯದ ಹರಿಕಾರ, ಎಲ್ಲ ಬಹುಜನ ಬಂಧುಗಳ ಆಶಾಕಿರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ಜಯಂತಿಯ ಶುಭಾಶಯಗಳನ್ನ ಸಮಸ್ತ ಭಾರತೀಯರು ಮತ್ತು ಎಲ್ಲ ನಾಡಿನ ಜನತೆಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನನ್ನ ಹೆಸರು ನಾಗೇಶ್ ಅಂತ ಹೇಳಿ, RK ಫೌಂಡೇಶನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರು ಮತ್ತು ಕನ್ನಡ ಗೆಳೆಯರ ಸೇವಾ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಎರಡೂ ಸಂಘಟನೆಯ ಮುಖ್ಯಾಂತರವಾಗಿ ತುಂಬ ವರ್ಷಗಳಿಂದ ಇದೇ ವೃತ್ತದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಕೊಂಡ್ಬರ್ತಾ ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿನ ಆಚರಿಸ್ತಾ ಇರೋರಿಗೆ ತುಂಬ ಖುಷಿಯಾಗ್ತಿದೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ದಿನವೆಲ್ಲ ವರ್ಷವಿಡೀ ಮಾತಾಡ್ತಾನೆ ಇರ್ತೀವಿ. ಇವತ್ತು ಮಾತಾಡೋದು ಅಂಥದ್ದು ಹೊಸದಾಗೇನಿಲ್ಲ, ಆದರೆ ಒಂದು 4 ಮಾತನ್ನು ಆಡಲೇಬೇಕಾಗಿದೆ. ನಾವು ಏನಕ್ಕೆ ಸಮಸ್ತ ಭಾರತೀಯರು ಅಂತ ಹೇಳಿದ್ವಿ, ಆದರೂ ಸಹಿತ ಇವತ್ತು ಪ್ರಪಂಚದ ಎಲ್ಲ ದೇಶಗಳಲ್ಲೂ ಸಹಿತ ಅಂಬೇಡ್ಕರ್ ಅವ್ರನ್ನ ಇವತ್ತು ಜನ್ಮ ಜಯಂತಿನ ಆಚರಣೆ ಮಾಡ್ತಾ ಇದ್ದಾರೆ, ನೆನೆಸ್ಕೊಳ್ತಾ ಇದ್ದಾರೆ. ಯಾಕೆ ಅಂದರೆ ನಾನು ಮಾತಾಡ್ಬೇಕಾದ್ರೆ ಮೊದಲೇ ಹೇಳಿದೆ ವಿಶ್ವಜ್ಞಾನಿ ಅಂತ. ಪ್ರಪಂಚದಲ್ಲಿರೋ ಎಲ್ಲರೂ ಯಾಕೆ ನೆನೆಸ್ಕೊಳ್ತಾರೆ? ಅವ್ರ ಜ್ಞಾನಕ್ಕೋಸ್ಕರ ಇವತ್ತು ನೆನೆಸ್ಕೊಳ್ತಾ ಇದ್ದಾರೆ. ಅವರು ಪಡೆದಿದ್ದಂಥ ಪಾಂಡಿತ್ಯ, ಅವರು ಓದಿದಂಥ ವಿದ್ಯೆಗಳನ್ನ ಅವರು ನಮ್ಮ ನಾಡಿನ ಜನತೆಗಳಿಗೆ ಒಂದು ಸಂವಿಧಾನವನ್ನು ಕೊಟ್ಟು ಸಮಸ್ತ ನಾಡಿನ ಜನತೆಗಳು ಇವತ್ತು ನಾವು ಸುಭಿಕ್ಷವಾಗಿ ಒಂದು ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಅವರು ಕಾರಣ ಆಗಿದ್ದಾರೆ. ಮತ್ತು ಹೆಚ್ಚಾಗಿ ಮಹಿಳೆಯರು ಇವತ್ತು ನಾವು ನೆನೆಸ್ಕೊಳ್ಬೇಕಾಗಿತ್ತು, ನಾವು ನೆನೆಸ್ಕೊಳ್ತಾ ಇಲ್ಲ ಇವತ್ತು. ಯಾಕಂದರೆ ಯಾಕೆ ಹೆಣ್ಮಕ್ಳಿಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ
ಎಲ್ಲ ಭಾಷಣಗಳನ್ನ ನಾವು ಹೇಳ್ತಾನೆ ಇರ್ತೀವಿ. ಇವತ್ತು ಹೆಣ್ಣು ಮಕ್ಕಳು ಹೊರಗಡೆ ಹೆಂಗೆ ನಾವು ಸ್ವೇಚ್ಛಾಚಾರವಾಗಿ ಗಂಡು ಹೆಣ್ಣು ಸಮಾನವಾಗಿದ್ದೀವಿ, ಈ ಸಮಾನತೆ ಅವತ್ತಿರಲಿಲ್ಲ. ಮತ್ತು ನಮ್ಮಲ್ಲಿದ್ದಂಥ ಜಾತಿ ಭೇದಗಳು ಅವತ್ತು ನಮ್ಮನ್ನೆಲ್ಲ ಊರಿಂದ ಹೊರಗಡೆ ಇಟ್ಟಿದ್ದಂಥವ್ರನ್ನ ನಾವು ಇವತ್ತು ಊರಿನ ಮಧ್ಯದಲ್ಲಿ ನಿಂತು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಬಾಬಾ ಸಾಹೇಬರು. ನಾವು ಇವತ್ತೇನಾದರೂ ಒಂದು ಒಳ್ಳೆ ಬಟ್ಟೆ, ಒಂದು ಒಳ್ಳೆ ವಿದ್ಯೆ ಮತ್ತು ಒಂದು ಒಳ್ಳೆ ಊಟ ಮಾಡ್ತಾ ಇದ್ದೀವಿ, ಒಂದು ಒಳ್ಳೆ ಮನೆ ಕಟ್ಕೊಂಡಿದ್ದೀವಿ, ಒಂದು ಒಳ್ಳೆ ಜೀವನ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್. ಮತ್ತು ಹೆಣ್ಮಕ್ಳು ಅಷ್ಟೇ, ಯಾವುದೇ ಒಂದು ವಿಷಯದಲ್ಲೂ ಎಲ್ಲದರಲ್ಲೂ ನಾವು ಸರಿಸಮಾನರು, ಗಂಡು ಹೆಣ್ಣು ಭೇದ ಇಲ್ಲದೆ ಇವತ್ತು ಹೊರಗಡೆ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬರು. ಪ್ರತಿದಿನ ಬೆಳಗ್ಗೆ ಎದ್ದು ನಾವು ಅವ್ರನ್ನ ನೆನೆಸ್ಕೊಂಡು ನಾವು ಬಾಬಾ ಸಾಹೇಬರ ಸಿದ್ಧಾಂತಗಳನ್ನ ನಾವು ಜನಗಳಲ್ಲಿ ತಲುಪಿಸ್ತಾ ಇದ್ದೀವಿ. ಇನ್ನು ಮುಂದೆ ನಮ್ಮ ಎರಡು ಸಂಘಟನೆಗಳ ಮುಖಾಂತರವಾಗಿ ಇಡೀ ದೇಶದಲ್ಲಿ ಎಲ್ಲ ಬಾಬಾ ಸಾಹೇಬರ ಬಗ್ಗೆ ತಿಳ್ಕೊಂಡು ನಮ್ಮ ಮುಂದಿನ ಬರುವಂಥ ಪೀಳಿಗೆಗಳಿಗೆ ನಾವು ಬಾಬಾ ಸಾಹೇಬರ ಸಿದ್ಧಾಂತಗಳನ್ನ ತಲುಪಿಸೋವರೆಗೂ ನಾವು ಕೆಲಸ ಮಾಡ್ತೇವೆ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ಜೈ ಭೀಮ್, ನಮೋ ಬುದ್ಧಾಯ. ನಮ್ಮ ಸಹಪಾಠಿಗಳು ಸೋದರಾದಂಥ ಸಾಮಾಜಿಕ ಹೋರಾಟಗಾರರು ಗಣೇಶ್ ಅವರು ಬಂದಿದ್ದರು. ಅವ್ರಿಗೂ ನಾನು ನನ್ನ ಪರವಾಗಿ ಮತ್ತು ನನ್ನ ಸಂಘಟನೆ ಪರವಾಗಿ 135ನೇ ಜನ್ಮ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ, ಮುಂದಿನ ಇದೇ ಥರ ಅವರು ಏನು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರ ಜೊತೆ ನಾವು ಸದಾ ನಿಂತಿರ್ತೀವಿ. ಅವ್ರಿಗೆ ಏನೇ ತೊಂದರೆ ಆದರೂ ನಾವು ಅವ್ರ ಜೊತೆ ನಿಂತಿರ್ತೀವಿ ಅಂತೇಳಿ ಆಶ್ವಾಸನೆ ಕೊಡ್ತಾ, ಅವ್ರಿಗಿನ್ನು ಮುಂದೆ ಏನು ಹೋರಾಟಗಳಾಗ್ತೀವಿ ಎಲ್ಲ ಜಯಶಾಲಿ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.